ಮತ್ತು ಸಮಾಧಿ ಸೇರಿದ್ದಾಯ್ತು. ಇನ್ನೇನಿದ್ರು ಶಿವಣ್ಣನ ಸಂಪತ್ತು ದೋಚುವ ಗುರಿ ರಾಜನದು. ಆ ರಾಜನಿಗೆ ಸಮಾಧಿ ಕಟ್ಟುವ ಗುರಿ ನನ್ನದು. ಗಜೇಂದ್ರ ಬಂದು ಬಹಳ ಸಮಯವಾಯ್ತೇನೋ? ಇವಾಗ ತಾನೇ ಬಂದೆ. ಅಂದಾಗೆ ಇವಳೇರು? ಇವಳು ನನ್ನ ಮಾವನ ಮಗಳು ಕಾಂಚನ ಅಂತ. ಕಾಂಚನ, ಇವನು ರೂಪಾಯಿ ಡಜನ ಗೆಳೆಯ ಗಜೇಂದ್ರ ಅಂತ. ಹಾಯ್ ಕಾಂಚನ. ಅಂದ್ರೆ ಅಣ್ಣನ ಮನೆಯಲ್ಲಿ ನಂಬರೋ ಕೆಲಸ ಮಾಡ್ತಿರೋಳು ಇವಳೇ ಏನೋ? ಹೌದು ಗಜೇಂದ್ರ, ಹಣ ಆಸ್ತಿ ಹೊಡಿಬೇಕು ಅಂತ ಇಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಅದು ಆಗ್ಲೇ ಬೀಜವಾಗಿ ನಮ್ ಕೈ ಸೇರಿದೆ. ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿದ್ರೆ ಖಂಡಿತ ಮರವಾಗಿ ಫಲ ಕೊಟ್ಟೆ ಕೊಡುತ್ತೆ. ಒಟ್ಟಲ್ಲಿ ನಿಮ್ ಸಹಕಾರ ನಮಗ್ ಬೇಕು. ಯೋಚಿಸ್ಬೇಡ ರಘು, ಯೋಚಿಸ್ಬೇಡ. ನಮ್ ಸಹಕಾರ ಇದ್ದೇ ಇದೆ. ನಿಮ್ ಇಲಾಖೆಯವರು ಬರ್ದಂತೆ ನೀನ್ ನೋಡ್ಕೊಂಡ್ರೆ ಅಷ್ಟು ಸಾಕು. ಗಜೇಂದ್ರ, ಕಾಕಿಯ ಕಡೆಯಿಂದ ಯಾವುದೇ ತೊಂದರೆ ಬರದಂತೆ ನಾನ್ ನೋಡ್ಕೊಳ್ತೀನಿ. ನೀವು ಬೇಕಾದೇನ್ ಮಾಡಿ. ಅಷ್ಟು ಮಾಡಿದ್ರೆ ಸಾಕು ರಘು. ಶಿವಣ್ಣನ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಆ ದಿನಕ್ಕಾಗಿ ನಾವು ಕಾಯ್ತಿದ್ದೇವೆ. ಗಜೇಂದ್ರ, ಆಸ್ತಿಯನ್ನು ಹೊಸಕ್ಕೆ ತೆಗೆದುಕೊಳ್ಳುವ ಉಪಾಯದ ಹಂತಗಳನ್ನು ಕಾಂಚನೊಳಗೆ ತಿಳಿಸು. ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗ್ತೇನೆ. ರಘು, ಕೊಲೆ ಮಾಡ್ರು ಕಲೆ ಸಿಗದಂತೆ ಉಪಾಯ ಮಾಡಬೇಕು. ನೀನು ಇರು, ಚರ್ಚಿಸಿ ತೀರ್ಮಾನ ತಗೊಳ್ಳೋಣ. ಗಜೇಂದ್ರ, ನಾನು ಹೋಗ್ಲೇಬೇಕು. ಕಾಂಚನ, ಮಾವ, ಗಜೇಂದ್ರ ನಮ್ಮವನು, ಸಂಕೋಚವಿಲ್ಲದೆ ಮಾತನಾಡು. ನಾನೀಗ ಬರ್ತೇನೆ. ಆಯ್ತು ಮಾವ, ಹೋಗ್ಬಿಟ್ ಬನ್ನಿ. ನೋಡಿ, ಈಗಾಗಲೇ ಸೂರ್ಯನ ತಲೆ ಕೆಡಿಸಿ ಆ ಶಿವಣ್ಣನಿಂದ ಸಂಪೂರ್ಣ ಆಸ್ತಿನ ಸೂರ್ಯನ ಹೆಸರಿಗೆ ಬರೆಸ್ಕೊಂಡಾಗಿದೆ. ಇನ್ನೇನಿದ್ರು ಆ ಸಂಪತ್ತನ್ನ ನಮ್ ಕೈವಶ ಮಾಡ್ಕೊಳ್ಳೋದೊಂದೇ ಬಾಕಿ. ಗುಡ್, ವೆರಿ ಗುಡ್. ನೀ ತುಂಬಾ ಜಾಣೆ ಕಾಂಚನ. ನಿನ್ನಂತಳು ನಮ್ಗೆ ಸಿಕ್ಕಿರೋದು ನಮ್ ಪುಣ್ಯ. ಪುಣ್ಯ ನಿಮ್ದಲ್ಲ, ನನ್ನದು. ಯಾಕಂದ್ರೆ ಸುಖದಿಂದ ಬಾಳ್ಬೇಕು ಅನ್ನೋ ಆಸೆ ನಮ್ದು. ಅದಕ್ಕೆ ಸಹಕಾರ ಕೊಡ್ತಿರೋದು ತಾವಲ್ವೇ? ಹಾಗಾದ್ರೆ ಒಂಟಿತನದಿಂದ ಬೆಂದಿರೋ ಹೃದಯಕ್ಕೆ ಅದಕ್ಕೆ ಅಂತಾನೆ ಅಲ್ವಾ ನಮ್ಮ ಮಾವ